ವೀಕ್ಷಕರೇ, ನನ್ನ ಹೊಸ ಬ್ಲಾಗ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನೇನಪ್ಪ ವಿಶೇಷ ಅಂದರೆ, ಇವತ್ತು ಬೆಳಿಗ್ಗೆ ಪ್ರಧಾನಿಗೆ ಫಿಟ್ನೆಸ್ ಟ್ರೈನಿಂಗ್ ಕೊಡಬೇಕು ಅಂತೇಳಿ ಪಾರ್ಕಿಗೆ ಕರ್ಕೊಂಡೋಗಿದ್ದೆ. ಹಾಗೆ ಪಾರ್ಕಲ್ಲಿ ಸುಮಾರು ಎಕ್ವಿಪ್ಮೆಂಟ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಮಕ್ಕಳು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಅದೇ ಸೇಮ್ ಎಕ್ವಿಪ್ಮೆಂಟ್ಸ್ನ ದೊಡ್ಡವರು ಮಾಡ್ತಿರ್ತಾರೆ, ಮಕ್ಕಳು ಮಾಡ್ತಾರೆ. ಮಕ್ಕಳು ಎಷ್ಟು ಸೈಕಲ್ ಮಾಡಬೇಕು, ಎಷ್ಟು ಸಲ ಮಾಡ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ನ ಅವರಿಗೆ ನಾನು ಹೇಳ್ಕೊಟ್ಟಿದ್ದೀನಿ. ಏನೆಲ್ಲ ಮಾಡಿದ್ದಾರೆ ಅಂತೇಳಿ ನೀವು ಕೂಡ ಈ ವಿಡಿಯೋದಲ್ಲಿ ನೋಡಿ. ಎಕ್ಸರ್ಸೈಸ್ ಮಾಡೋದು ಭಾಳ ಒಳ್ಳೆಯದು. ವಾಕ್ ಆದಮೇಲೆ ಒಂದು 20 ನಿಮಿಷ ವಾಕ್ ಆದಮೇಲೆ ಅಥವಾ ಒಂದು 40 ನಿಮಿಷ ವಾಕ್ ಆದಮೇಲೆ ಒಂದು 10 ನಿಮಿಷ ಎಕ್ಸರ್ಸೈಸ್ ಮಾಡಿ. ಅವಾಗ ಏನಾಗುತ್ತೆ ಅಂದರೆ, ವಾಕ್ ಮಾಡಿದಾಗ ನಿಮ್ಮದೆಲ್ಲ ಮಸಲ್ಲು ಲೂಸ್ ಆಗಿರುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ. ಎಕ್ಸರ್ಸೈಸ್ ಮಾಡಿದಾಗ ತುಂಬ ಫಿಟ್ನೆಸ್ ಅಂತ ಕಾಣ್ತೀರಿ. ಈಗ ಮಾಡ್ತಾ ಇರೋದು ಡೈಲಿ ಮಾಡಿದರೆ ನಿಮ್ಮ ಫಿಟ್ನೆಸ್ ನೀವೇ ಕಾಪಾಡ್ಕೊಳ್ತೀರಿ. ಆರೋಗ್ಯದ ಗುಟ್ಟು ಎಲ್ಲಿದೆಯಪ್ಪ ಅಂದರೆ ವಾಕಿಂಗ್ ಆ್ಯಂಡ್ ಎಕ್ಸಸೈಸಲ್ಲಿದೆ ಅಂತೇಳಿ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತಿನ ವಿಶೇಷ ಬ್ಲಾಗಲ್ಲಿ ವಿಶೇಷ ಅತಿಥಿ ಅಂದರೆ ನನ್ನ ಮಗ. ಅವನು ಎದ್ದೊಳ್ತಾ ಇದ್ದಿದ್ದೆ 1 ಗಂಟೆ ಆಗ್ತಿತ್ತು. ಆದರೆ ಇವತ್ತು ಯಾಕೋ ರಾತ್ರಿ ನಾನು ಅವನಿಗೆ ಡುಮ್ಸ್ ಅಂತ ಹೇಳಿದ್ದಕ್ಕೆ ಬೇಜಾರಾಗಿಬಿಟ್ಟಿದ್ದ. ಬೆಳಿಗ್ಗೆ ಎಷ್ಟು ಪ್ರಧಾನ ಅಂತ ಮಾತಾಡಲಿಲ್ಲ. ಆದರೆ ಅವನಿಗೆ ಗೊತ್ತಾಯ್ತು, ರಿಯಲೈಸ್ ಆಯಿತು, ಅವನು ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂತೇಳಿ ಬೆಳಿಗ್ಗೆನೇ ಎದ್ದುಬಿಟ್ಟು ಬಂದಿದ್ದಾನೆ. ಹಾಗೆ ಅಷ್ಟೇನು ವೆಯ್ಟ್ ಇಲ್ಲ, ಮಕ್ಕಳು ಎಷ್ಟಿರಬೇಕು ಅಷ್ಟಿದ್ದಾನೆ. ಈ ಸ್ಕೂಲಿಗೆ ಹೋದಾಗ ಆಟೋಮೆಟಿಕ್ ಎಲ್ಲ ಕರಗಿಬಿಡುತ್ತೆ, ಯಾಕಂದರೆ ಅಲ್ಲಿ ಊಟ ಸಿಗಲ್ಲ. ಇಲ್ಲಾಂದರೆ ಅವರಮ್ಮ ಬಿರಿಯಾನಿ ಮಾಡಿ ಹಾಕೋದು, ಅಲ್ಲೇನಿಲ್ಲ. ಬೆಳಿಗ್ಗೆ ತಿಂದೋದ್ರೆ ಮತ್ತೆ ಮಧ್ಯಾಹ್ನ ಅದೇ ತಿನ್ನಬೇಕು, ಸಾಯಂಕಾಲ ಬರೋ ಅಷ್ಟೊತ್ತಿಗೆ ಸೊಪ್ಪಣ್ಣ ಸ್ವರ್ಗಣ್ಣ ಆಗಿರ್ತಾನೆ. ಸೊ 1 ವರ್ಷ ಅವನು ಸ್ಕೂಲಿಗೆ ಹೋದಾಗ ಎಲ್ಲನೂ ಏನೂ ಸಿಗದೇ ಕಂಟ್ರೋಲ್ ಆಗಿಬಿಡುತ್ತೆ. ಸೊ ಸ್ಕೂಲ್ ಇಲ್ದಾಗ ಪಾಪ ವೆಯ್ಟ್ ಆಗೋದು ಕಾಮನ್ನು, ಸ್ಕೂಲ್ ಇದ್ದಾಗ ವೆಯ್ಟ್ ಲಾಸ್ ಆಗುತ್ತೆ. ಹೀಗೆ ಮಕ್ಕಳು ಬೆಳೀತಾ ಹಾಗೇ ಇರ್ತಾರೆ. ಮುಂದೆ ದೊಡ್ಡವನಾದಮೇಲೆ ಅವನಿಗೆ ಅನಿಸುತ್ತೆ, ಅವಾಗ ಅವ್ನು ಜಿಮ್ ಮಾಡೋದು, ಫಿಟ್ನೆಸ್ ಟ್ರೈನಿಂಗು ಅವೆಲ್ಲ ಇರುತ್ತೆ. ಅವನಿಗೆ ಫಿಟ್ನೆಸ್ ಟ್ರೈನಿಂಗ್ ಎಲ್ಲ ಕೊಡಿಸ್ತೀನಿ ಮುಂದೆ ಫಿಟ್ ಆಗಲಿಕ್ಕೆ. ಹಾಗೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಆಡು ಅಂತ ಹೇಳ್ತೀನಿ. ಅವನಿಗೆ ಶಟ್ಲ್ ಅಂದರೆ ತುಂಬ ಇಷ್ಟ, ಚೆನ್ನಾಗಿ ಆಡ್ತಾನೆ ಶಟ್ಲು. ಅವನಿಗೆ ಲೆವೆಲಿಗೆ ನಾನು ಶಟ್ಲ್ ಆಡೋಕ್ಕಾಗ್ತಾ ಇಲ್ಲ. ಅವ್ನು ಚೆನ್ನಾಗಿ ಆಡ್ತಾನೆ, ಅವ್ರ ಅಮ್ಮನೂ ಆಡ್ತಾರೆ. ಮತ್ತು ಅವನ ಫ್ರೆಂಡ್ ಯಾರು ಬರ್ತಾರೆ ಪಾಪ, ಅವರು ನಿಮ್ಮ ಫ್ರೆಂಡು ಪುನರ್ ಅಂತೇಳಿ ಅವನ ಫ್ರೆಂಡ್ ಇದ್ದಾನೆ. ಅವನು ಚೆನ್ನಾಗಿ ಆಡ್ತಾನೆ, ಇವನು ಚೆನ್ನಾಗಿ ಆಡ್ತಾನೆ, ಇಬ್ಬರು ಆಡ್ತಾರೆ. ಸೊ ಶಟಲ್ ಆ್ಯಂಡ್ ಕ್ರಿಕೆಟ್. ಯಾವ ಗೇಮ್ ನಿಂದು, ಕ್ರಿಕೆಟಾ ಫುಟ್ಬಾಲಾ ಫೇವ್ರೇಟ್ ಗೇಮ್? ಕ್ರಿಕೆಟು ಚೆನ್ನಾಗಿ ಆಡ್ತಾನಂತೆ, ಫುಟ್ಬಾಲ್ ಬೇಡ ಅಂತ ಹೇಳ್ತಾ ಇದ್ದಾನೆ. ಶಟಲ್ ಆ್ಯಂಡ್ ಕ್ರಿಕೆಟು ನೀನು ಪ್ರಾಕ್ಟೀಸ್ ಮಾಡ್ಕೊಂಬಿಡು, ಚೆನ್ನಾಗಿರುತ್ತೆ. ಶಟಲ್ಲೇ ಬೆಸ್ಟ್, ಇಂಡೋರ್ ಗೇಮಿಗೆ ಸೇರಿಸ್ತೀನಿ ತಗೋ ಶಟಲ್ ಆದರೆ. ಕಮಾನ್ 1 2 3 4 ಏನೋ ಹಿಂಗಿಟ್ಕೋ. ಹಾಂ, ಅದು ಹಿಂಗಿಟ್ಕೋ. ಕಮಾನ್ 1 ಹೇಳಿ, 2 3 4 5 ಎಲ್ಲಿ 6 7 8 9 10 ಸ್ಟಿಫಾಗಿ ಕೂತ್ಕೋ. ಹಾಂ ಕಡೆ. ಕಮಾನ್ 1 2 ಹಿಂದೆ ಸರ್ಕೋ, ಸ್ವಲ್ಪ ಇಲ್ಲ ಹಿಂದೆ ಸೀಟ್ ಸರ್ಕೋ ಹಿಂದೆ. ಹಾಂ 1 2 3 4 5 6 7 8 9 10 ಫುಲ್ ಬಿಡಬೇಕು. ನೆಕ್ಸ್ಟ್ ಅದು ಮಾಡ್ಬೋ. ಹೆಸರೇನು? ಕುಶಾಂತ್. ಎಷ್ಟು ವರ್ಷ ನಿಂಗೆ? ಎಷ್ಟು ವರ್ಷ? ದಿನ ಪಾರ್ಕಿಗೆ ಬರ್ತೀಯಾ? ಹಾಂ, ಎಷ್ಟು ಗಂಟೆಗೆ ಎದ್ದಳ್ತೀಯಾ? ನೋಡು ಬೇಗ ಎದ್ಬಿಡ್ತಾನ ಅವನು. ಸೂಪರ್. ಏನು ಆಟ ಆಡ್ತಾ ಇದೆಯೋ? ಏನು ಆಟ ಆಡ್ತಾ ಇದೆಯಾ? ಸೂಪರ್ ಅಲ್ವಾ? ಅಣ್ಣ ನೋಡು, ಅಣ್ಣಗೆ ಮಾತಾಡ್ಸು. ಥ್ಯಾಂಕ್ಸ್ ಕೊಡು ಅಣ್ಣಗೆ, ಥ್ಯಾಂಕ್ಸ್ ಕೊಡಪ್ಪ. ನೀನು ಬಾಟಲಿಂದ ಕೊಡ್ತೀಯಲ್ಲ ಥ್ಯಾಂಕ್ಸು. ಹಾಂ, ಈಗ ಥ್ಯಾಂಕ್ಸ್ ಕೊಡಮ್ಮ. ನೀನು ಕೊಡು ಥ್ಯಾಂಕ್ಸ್ ಅಂತೇಳಿ ಕೊಡ್ತಾನವನು. ಥ್ಯಾಂಕ್ಸ್ ಕೊಡು ಅಣ್ಣಗೆ. ಥ್ಯಾಂಕ್ಸ್ ಕೊಡು. ಬಾಟಲ್ ಕೆಳಗಿಡು. ಓಕೆ ಬಾ. ಪ್ರಧಾನ್ಗೆ ಇವತ್ತಿಂದ ಎಲ್ಲ ಫಿಟ್ನೆಸ್ ಟ್ರೈನಿಂಗ್ನ ಸ್ಟಾರ್ಟ್ ಮಾಡಿಸಿದ್ದೀನಿ. ಅವನಿಗೆಲ್ಲ ಹೇಳ್ಕೊಟ್ಟಿದ್ದೀನಿ ಯಾವ್ಯಾವನ್ನ ಯಾವ ರೀತಿ ಮಾಡಬೇಕು ಅಂತೇಳಿ. ಅವನು ದಿನ ಸಾಯಂಕಾಲ ಪಾರ್ಕಿಗೆ ಹೋಗ್ತಾನೆ ಅವ್ರ ಅಮ್ಮನ ಜೊತೆಗೆ. ಆಗ ಹೋಗ್ಬೇಕಾದ್ರೆ ಸ್ವಲ್ಪ ಹೊತ್ತು ಶಟ್ಲ್ ಆಡ್ತಾನೆ. ಅವ್ನ ಫ್ರೆಂಡ್ ಬರ್ತಾನೆ, ಅವ್ನ ಫ್ರೆಂಡ್ ಜೊತೆಗೆ ಶಟ್ಲ್ ಆಡಿ ನಂತರ ಒಂದು ಸ್ವಲ್ಪ ಹೊತ್ತು ನೀನು ಎಕ್ಸಸೈಸ್ ಮಾಡು ಅಂತ ಹೇಳ್ಕೊಟ್ಟಿದ್ದೀನಿ. ಕೆಲವೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಅವನಿಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಅವನು ಮಾಡ್ತಾ ಇದ್ದ. ಈಗ 1ನೇ ದಿನ ಅವನಿಗೆ ಈ ಥರ ಎಲ್ಲ ಮಾಡ್ತಾಯಿದ್ದಾನೆ. ಪಾರ್ಕಿಗೆ ಹೋಗಿ ಸುಮಾರು ದಿನ ಆಗಿದೆ, ಬಟ್ ಇದನ್ನು 1ನೇ ದಿನ ಮಾಡ್ತಾಯಿದ್ದಾನೆ. ಚೆನ್ನಾಗಿ ಮಾಡ್ತಾನೆ ನೋಡಿ, ಇದನ್ನೆಲ್ಲ ಕಲ್ತ್ಕೊಂಡಿದ್ದಾನೆ. ಹಾಗೇನೆ ಈ ಥರ ಮಾಡ್ತಾಯಿದ್ರೆ ನಾವೆಲ್ಲ ಹಿಂದೆ ಮರಕೋತಿ ಅದು ಇದು ಆಡ್ತಾಯಿದ್ವಿ, ಫಿಟ್ ಇರ್ತಿದ್ವಿ. ಈಗಿನ ಮಕ್ಕಳು ಜಾಸ್ತಿ ಹೊರಗಡೆ ಹೋಗಿ ಆಟ ಆಡಲ್ಲ.
ಇಲ್ಲ ಸೈಕಲ್ಲು, ಇವನು ಸೈಕಲ್ ತುಳಿಯೋಕ್ಕೂ ಕೆಳಗಡೆ ಹೋಗಲ್ಲ, ಅಷ್ಟು ಒಂಥರ ಟಿ ವಿ ಇದ್ಬಿಟ್ರೆ ಏನು ಬೇಕಾಗಿಲ್ಲ ಹಂಗಿದ್ದ. ಹಾಗಾಗಿ ಅವನಿಗೆ ಅನಿಸಿದೆ ನಾನು ಫಿಟ್ ಆಗಬೇಕು ಅಂತೇಳಿ ಅವನಿಗೆ ಅನಿಸಿದೆ. ಹಾಗಾಗಿ ಪಾರ್ಕಲ್ಲಿ ಇರೋವಂಥ ಏನು ಎಕ್ವಿಪ್ಮೆಂಟ್ಸ್ ಇದ್ದಾವೆ ಅದನ್ನು ಯಾವ ರೀತಿ ಆಟ ಆಡಬೇಕು ತೋರಿಸ್ಕೊಡ್ಬೇಡ ಅಂತ ಹೇಳ್ತಾ ಇದ್ದ. ಹಾಗಾಗಿ ಅವನಿಗೆಲ್ಲನೂ ಕೂಡ ಇವತ್ತು ನಾನು ಪ್ರತಿಯೊಂದು ಇದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ, ಯಾವ ರೀತಿ ಆಡಬೇಕು, ಎಷ್ಟೊತ್ತು ಆಡಬೇಕು, ಎಷ್ಟು ಸೈಕಲ್ ಮಾಡಬೇಕು ಅನ್ನೋದು ಕೂಡ ಮಾಹಿತಿನ ನಾನು ಕೊಟ್ಟಿದ್ದೀನಿ. ನೋಡಿ ಅವನೇ ಈಗೆಲ್ಲನೂ ಕೂಡ ಮಾಡ್ತಾ ಇದ್ದಾನೆ ಸ್ನೇಹಿತರೆ. ಹೀಗೆ ಮಕ್ಕಳಿಗೆ ನಾವು ಸರಿಯಾದ ದಾರಿಯಲ್ಲಿ ತೋರಿಸಿದರೆ ಅವರು ಅದೇ ದಾರಿಯನ್ನು ಆಯ್ಕೆ ಮಾಡಿ ನಡೀತಾ ಇರ್ತಾರೆ. ಇಲ್ಲಿ ಟ್ರಂಕ್ ರೊಟೇಟರ್ ಅಂತಿತ್ತು, ಅದನ್ನು ಕೂಡ ಹೇಳ್ಕೊಟ್ಟೆ. ಅದೇನು ಅಂತ ಕೇಳ್ದ, ಹಾಗಾಗಿ ಟ್ರಂಕ್ ರೊಟೇಟರ್ ಅಂತ ಹೇಳ್ಕೊಟ್ಟೆ, ಅದನ್ನು ಮಾಡ್ತಾ ಇದ್ದ. ಹೀಗೆ ಎಲ್ಲನೂ ಕೂಡ ಇವತ್ತು ಪರಿಚಯ ಮಾಡಿಕೊಟ್ಟಿದ್ದೀನಿ ಅವನಿಗೆ. ಇನ್ಸ್ಟ್ರೂಮೆಂಟ್ ಏನಿದೆ ಅಲ್ಲಿ, ಎಕ್ವಿಪ್ಮೆಂಟ್ ಏನು ಹಾಕಿದರೆ ಅದ್ರ ಉಪಯೋಗ ಏನು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವಾಗ ಅವನಿಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇಲ್ಲೂ ಕೂಡ ಅಷ್ಟೇ, ಇದನ್ನು ಕೂಡ ಅವನ ಹೈಟಿಗೆ ಅದು ಸೂಟ್ ಆಗ್ತಾಯಿತ್ತು. ಹಾಗಾಗಿ ಇದನ್ನೇ ಮಾಡು ಅಂತೇಳಿ ಅವನಿಗೆ ನಾನು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೀನು ಮಾಡ್ತೀಯೋ, ನೀನು ಎಕ್ಸಸೈಸ್ ಮಾಡ್ತೀಯೋ ಅಣ್ಣನ ಥರ? ಹಾಂ, ಯಾವ್ದು ಮಾಡ್ತೀಯ ನೀನು, ಯಾವ್ದು ಮಾಡ್ತೀಯ? ಹಾಂ, ಇದು ಮಾಡ್ತೀಯಾ? ನನಗೇ ಆಗಲ್ಲ ಕಣೋದು. ಲುಕ್ ಅಟ್ ಹಿಯರ್. ಅದು ಹೆಂಗೆ ಗೊತ್ತಾ ಮಾಡೋದು? ಈ ಕಡೆ ಲೆಗ್ ಹಾಕಬೇಕು, ಆ ಕಡೆ ಇದಿರಬೇಕು, ಹಿಂಗೆ ಎದ್ದೊಳ್ಬೇಕು ಅಲ್ಲಿಂದ. ಅದು ಆ್ಯಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಹಿಂಗಲ್ಲ ತೆಗಿ, ಹೆಂಗೆ ಲೆಗ್ ಸಿಗಿಸ್ಕೋದಕ್ಕೆ. ಹಾಂ ಮುಂದೆ ಬೈ ಸ್ವಲ್ಪ. ಆ ಲೆಗ್ ಅದಕ್ಕೆ, ಅಯ್ಯೋ ನಿನ್ನ, ಆ ಲೆಗ್ ಅದಕ್ಕೆ ಸಿಗಿಸ್ಕೊಳ್ಳೋ. ಹಂಗಲ್ಲ ಹಿಂಗೆ ಒಳಗಡೆಯಿಂದ ಸಿಗಿಸ್ಕೊ, ಹಂಗಲ್ಲ ಒಳಗಡೆಯಿಂದ. ಒಳಗಡೆಯಿಂದ ಇದ್ರ ಮೇಲೆ ಇಟ್ಕೋ, ಇದ್ರ ಮೇಲೆ. ಸ್ಲೋಲಿ ಹಿಂದೆ ಬೆಂಡ್ ಆಗಬೇಕು ಅಷ್ಟೇ. ಆರಾಮ್ಸೆ. ಆದರೆ ಮಾಡಿ, ಇಲ್ಲಾಂದ್ರೆ ಬಿಡು. ಆಗಲ್ಲ ಅಂದರೆ ಬಿಟ್ಬಿಡು. ಹಂಗೆ ನಿಧಾನ. ಗುಡ್. ಎದೊಳೀಗ. ಗುಡ್. ಹಂಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟು. ಮಾಡ್ತಾ ಇರಬೇಕು ನಿಧಾನಾಗೆ. 1 ಕಮಾನ್. ಸೂಪರ್. ಓಕೆ. ಅಲ್ಲಿ ನೋಡು, ಅಂಕಲ್ ಕಡೆ. ತಾತ ಕಡೆ ನೋಡು. ಎದಳು. ಹಂಗೆ ಇಲ್ಲಿ ಸಪೋರ್ಟ್ ತಗೋಬೇಕು. ಓಕೆ ಸಾಕಾ? ಹಂಗೆ ಇಟ್ಕೋಬೇಕು ಕಾಲು. ನೋಡಲ್ಲ ಹಂಗೆ ಇಟ್ಟಿದಾರಲ್ಲ, ಹಂಗೆ ಇಟ್ಕೊಂಡ್ರೆ ಸಪೋರ್ಟ್. ನೋಡು, ಆ ಥರ ಎದ್ದೊಳ್ಬೇಕು. ಇವತ್ತು ಪಾರ್ಕಲ್ಲಿ ಅವನಿಗೆ ಸ್ವಲ್ಪ ಶಟ್ಲ್ ಆಡಿಸಿ, ಒಂದೆರಡು ರೌಂಡ್ ವಾಕ್ ಕೂಡ ಮಾಡಿಸಿ, ಜೊತೆಗೆ ಅಲ್ಲಿರೋ ಎಲ್ಲ ಎಕ್ವಿಪ್ಮೆಂಟನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಎಷ್ಟೊತ್ತು ಯೂಸ್ ಮಾಡಬೇಕು, ಎಷ್ಟು ಸೈಕಲ್ ಮಾಡಬೇಕು ಅನ್ನೋ ಎಲ್ಲ ಪರಿಚಯ ಮಾಡಿ ಕೊನೆಗೆ ನಾವು ಮನೆಗೆ ಬಂದ್ವಿ. ನಮ್ಮದೇನು ಫೇವ್ರೇಟ್ ಸ್ಕೂಟಿ ಇದೆಯಲ್ಲ, ಆ ಸ್ಕೂಟಿ ಮೇಲೆ ನಾನು ನನ್ನ ಮಗ ಮನೆಗೆ ಬಂದ್ವಿ. ಆಗ ಅವನಿಗೆಲ್ಲ ಹೇಳ್ತಾ ಇದ್ದೆ, ನಾವು ಚಿಕ್ಕವರಿದ್ದಾಗ ಬೇರೆ ಬೇರೆ ಗೇಮ್ಗಳೆಲ್ಲ ಆಡ್ತಾ ಇದ್ವಿ, ಈ ಥರ ಎಲ್ಲ ನಮಗೆ ಅವಕಾಶಗಳಿರಲಿಲ್ಲ. ಈಗ ಸಿಟಿ ಆಗಿರೋದ್ರಿಂದ ನಿಮಗೆ ದೊಡ್ಡ ದೊಡ್ಡ ಗ್ರೌಂಡ್ ಎಲ್ಲ ಸಿಗಲ್ಲ ಆಟ ಆಡೋದಕ್ಕೆ. ಈ ಥರ ಪಾರ್ಕು ಅಥವಾ ಮನೆ ಮುಂದೆ ಏನು ಜಾಗ ಇರುತ್ತೆ ಆ ಜಾಗದಲ್ಲಿ ನೀವು ಆಡಬೇಕಾಗುತ್ತೆ. ಇನ್ನು ತುಂಬ ಆಟ ಆಡಬೇಕು, ಪ್ರೊಫೆಷ್ನಲ್ ಹೋಗ್ಬೇಕಂದ್ರೆ ಅಕಾಡೆಮಿಕ್ ಎಲ್ಲ ಸೇರ್ಕೋಬೇಕಾಗುತ್ತೆ. ನೋಡೋಣ ಮುಂದೆ ನಿನಗೆ ಯಾವ ಗೇಮ್ ಇಷ್ಟ ಆಗುತ್ತೆ, ಏನಾಗುತ್ತೆ ಅಂತೇಳಿ ನೋಡ್ಕೊತ ಯಾವ್ದಾದ್ರು ಅಕಾಡೆಮಿಕ್ ಹಾಕೋದಾದರೆ ಹಾಕ್ತೀನಿ ಅಂತೇಳಿ ಅವನಿಗೆ ಹೇಳಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಹೀಗೇ ನಿಮ್ಮ ಮಕ್ಕಳಿಗೂ ಕೂಡ ಈ ರೀತಿ ಚಿಕ್ಕ ವಯಸ್ಸಲ್ಲಿದ್ದಾಗಲೂ ಕೂಡ ಅವನಿಗೆ ಟ್ರೈನ್ ಅಪ್ ಮಾಡಿದರೆ ಮುಂದೆ ಅವರು ದೊಡ್ಡವರಾದಾಗ ಎಲ್ಲನೂ